ನಮ್ಮಲ್ಲಿ ಅನೇಕರಿಗೆ ನಾನು ತಾನು ಎಂಬ ಅಹಂಕಾರ ಬಹಳವಾಗಿ ಇರ್ತದೆ. ತಾನು ಯಾರು ಎಂಬ ಬುದ್ಧಿ ಎಷ್ಟು ಜನರಿಗಿರ್ತದೆ, ಅಥವಾ ಅದನ್ನು ಎಷ್ಟು ಜನರು ಯೋಚಿಸ್ತಿದ್ದಾರೆ? ನಿಜವಾಗಿಯೂ ನಾನು ಎಂಬುದು ಏನು? ಕೆಲವರು ತಮ್ಮ ಪದವಿಗಳನ್ನೇ ನಾನು ಎಂದು ನೆನೆಸ್ತಾರೆ. ಫೋನನ್ನು ಎತ್ತಿ ನಾನು ಕಮಿಷನರ್ ಮಾತನಾಡುವುದು, ಕ್ಲಾರ್ಕನ್ನು ಒಳಗೆ ಕಳಿಸಿ ಎನ್ನುವವರು ಪದವಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಕೆಲವರು ತಮ್ಮ ದೇಹವನ್ನೇ ನಾನು ಎನ್ನುತ್ತಾರೆ. ನಾನು ಯಾರು ಎಂದು ಈಗ ತಿಳಿಯುತ್ತದೆ ಎಂದು ದೊಡ್ಡ ದೊಡ್ಡ ಮಾತನಾಡಿ ಎದುರಿನಲ್ಲಿರುವವರನ್ನು ಬೀಳಿಸುವರು. ದೇಹದ ಬಲವೇ ಇವರ ಬಲ, ಅಂದರೆ ದೇಹದ ಬಲವೇ ಅವರ ನಾನು. ಆದರೆ ಇದೆಲ್ಲ ನಿಜವಾದ ನಾನು ಅಲ್ಲ. ತೆಂಗಿನಕಾಯಿಯ ಮೇಲೆ ಗಟ್ಟಿಯಾದ ಚಿಪ್ಪು ಮತ್ತು ನಾರು ಇರುತ್ತದೆ. ನಾರು ತೆಂಗಿನಕಾಯಲ್ಲ ಅಥವಾ ಚಿಪ್ಪು ಕಾಯಲ್ಲ. ನಾರನ್ನು ತೆಗೆದು ಚಿಪ್ಪನ್ನು ಒಡೆದ ನಂತರವೇ ಒಳಗೆ ಸಿಗುವುದು ಕಾಯಿ. ಅದೇ ರೀತಿಯಲ್ಲಿ ನಾವು ಯಾವುದನ್ನೆಲ್ಲ ನಾನು ಎನ್ನುತ್ತೇವೋ ಅದನ್ನೆಲ್ಲ ಸುಲಿದು ನೋಡಬೇಕು. ಪದವಿಯೋ, ಶರೀರವೋ, ಹಣವೋ ನಾನು ಅಲ್ಲ. ಇದೆಲ್ಲ ನಾಶವಾಗುವಂಥದ್ದು. ನಾಶವಾಗದ ನಮ್ಮೊಳಗಿರುವ ಆತ್ಮವೇ ನಾನು ಎಂಬುವುದು. ಅಹಂಕಾರದಿಂದ ನಾನು ಎಂದು ಎಲ್ಲದಕ್ಕೂ ಮುಂದೆ ಹೋಗುವುದರಿಂದ ಎಲ್ಲರೂ ನಿಮಗೆ ಗೋಡಂಬಿ ಬೀಜದ ಥರ ಅಧಿಕತನ ಎನ್ನುತ್ತಾರೆ. ಎಲ್ಲ ಬೀಜಗಳು ಹಣ್ಣಿನ ಒಳಗೆ ಇರುತ್ತದೆ, ಆದರೆ ಗೋಡಂಬಿ ಬೀಜ ಮಾತ್ರ ಹಣ್ಣಿನ ಹೊರಗೆ ಇರುತ್ತದೆ. ಅದು ಮಾತ್ರವಲ್ಲ, ಗೋಡಂಬಿಯ ಸುತ್ತಲಿರುವುದನ್ನು ಸುಟ್ಟು ಬೂದಿ ಮಾಡಿದರೆ ಮಾತ್ರವೇ ಅದ್ಭುತವಾದ ಹಣ್ಣು ದೊರೆಯುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಪಾಪಗಳಿಂದ ನಾವು ಶುದ್ಧಿ ಹೊಂದಬೇಕು. ಅದು ನಮ್ಮಿಂದ ಆಗುವುದಿಲ್ಲ, ದೇವರಿಂದ ಮಾತ್ರವೇ ಸಾಧ್ಯ. ನಮ್ಮನ್ನು ಅವರಿಗೆ ಒಪ್ಪಿಸುವಾಗ ಅವರು ನಮ್ಮನ್ನು ತೊಳೆದು ಶುದ್ಧಿಗೊಳಿಸುವರು. ಹಾಗಾದರೆ ಇಂದಿನಿಂದ ನಾನು ಎನ್ನುವುದನ್ನು